ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬೆಂಗಳೂರು ಖಾಲಿ ಖಾಲಿ, ಊರಿಗೆ ಹೋಗೋಕೆ ನೂರಾರು ಬಿಹಾರಿಗಳ ಹಾಹಾಕಾರ. ಮನೆ ಬಿಟ್ಟು ಬಂದಿಲ್ಲ, ಊರ್ ಬಿಟ್ಟು ಎಲ್ಲಿಗೂ ಹೋಗಿಲ್ಲ, ಆದ್ರೂ ಕೊರೋನಾ ಕಂಟಕ. ಚಿಕ್ಕಬಳ್ಳಾಪುರದಲ್ಲಿ ಎಸಿ ಬಸ್ ಸಂಕಷ್ಟ, ಏನದು ಹಾವೇರಿಯಲ್ಲಿ ಲಾರಿ ಭಯ. ವೈರಸ್ಗೆ ಮಕ್ಕಳೇ ಟಾರ್ಗೆಟ್, ಆತಂಕ ಸೃಷ್ಟಿಸಿದ ಆರೋಗ್ಯ ಇಲಾಖೆ ಎಡವಟ್ಟು. ಇದುವೇ ಈ ಹೊತ್ತಿನ ಕಾರ್ಯಕ್ರಮ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ನಾನು ಸೌಮ್ಯ ಹೆಗಡೆ. ಸಂಡೇ ಕರ್ಫ್ಯೂನಿಂದಾಗಿ ಇಡೀ ಬೆಂಗಳೂರು ಖಾಲಿ ಖಾಲಿ ಹೊಡಿತಾ ಇದೆ. ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಜನಸಂದಣಿ ಇದ್ದ ಬೆಂಗಳೂರಿನ ಮೆಜೆಸ್ಟಿಕ್ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದಲ್ಲಿ ನೀರವ ಮೌನ. ಇದರ ನಡುವೆನೇ ಬಿಹಾರಿಗಳ ಸಮಸ್ಯೆ. ತಮ್ಮ ರಾಜ್ಯಕ್ಕೆ ಹೋಗೋಕೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಮತ್ತೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ನೂರಾರು ಕಾರ್ಮಿಕರು ಪರದಾಡ್ತಾ ಇದ್ದಾರೆ. ಅದರ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಖಾಲಿ ಖಾಲಿ, ವಾಹನಗಳಿಂದ ಜನರಿಂದ ಗಿಜಿಗುಡುತ್ತಿದ್ದ ಮೆಜೆಸ್ಟಿಕ್ ಇವತ್ತು ಫುಲ್ ಖಾಲಿ ಖಾಲಿ. ವಾಹನಗಳಿಲ್ಲದೆ ರಸ್ತೆಗಳೆಲ್ಲ ಬಣಬಣಗುಟ್ಟುತ್ತಿದೆ. ಜನರಿಲ್ಲದೆ ಬೆಂಗಳೂರಿನ ಹೃದಯ ಭಾಗ ಸ್ತಬ್ಧವಾಗಿ ಬಿಟ್ಟಿದೆ. ಸಂಡೇ ಕರ್ಫ್ಯೂ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಬೆಂಗಳೂರು ಸ್ತಬ್ಧವಾಗಿತ್ತು. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳು, ಆಟೋಗಳು ರಸ್ತೆಗಿಳಿಯಲಿಲ್ಲ. ನಿನ್ನೆ ರಾತ್ರಿಯಿಂದಲೇ ಬಸ್ ಸೇವೆ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಯಾದಗಿರಿಯಿಂದ ಕೆಲ ಕೂಲಿ ಕಾರ್ಮಿಕರು ಇಂದು ಬೆಳಗ್ಗೆ ಬಸ್ನಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಇವರಿಗೆ ಕರ್ಫ್ಯೂ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ಬೆಂಗಳೂರಿನ ಬೇರೆ ಬೇರೆ ಭಾಗಕ್ಕೆ ತೆರಳಲು ಇವರೆಲ್ಲ ಪರದಾಡಿದ್ರು. ಇನ್ನೊಂದೆಡೆ ರಾಯಚೂರಿನಿಂದ ಬೆಂಗಳೂರಿಗೆ ಬಂದ ದಂಪತಿ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ರು. ಮೆಡಿಕಲ್ ಎಮರ್ಜೆನ್ಸಿ ಇರೋರು ಕೂಡ ಬಸ್ಗಾಗಿ ಬಸ್ ನಿಲ್ದಾಣದಲ್ಲೇ ಕಾದು ಕುಳಿತಿದ್ದ ದೃಶ್ಯಗಳು ಸಹ ಕಂಡು ಬಂದವು. ಇನ್ನೊಂದೆಡೆ ಆಂಧ್ರ ಪ್ರದೇಶ ಮೂಲದ 30 ಜನರು ಬಸ್ಗಾಗಿ ಪರದಾಡಿದ್ರು. ಕಳೆದ 3 ದಿನಗಳಿಂದ ಇವರು ಬಸ್ ನಿಲ್ದಾಣದಲ್ಲೇ ವಾಸ್ತವ್ಯ ಹೂಡಿದ್ದು ಊರಿಗೆ ಹೋಗಲಾಗದೆ ಸಂಕಷ್ಟದಲ್ಲಿ ಸಿಲುಕಿದ್ರು. ಬೆಂಗಳೂರು ನಗರದ ಒಳಗಡೆ ಯಾವುದೇ ರೀತಿಯಂತಹ ಬಸ್ ಸಂಚಾರ ಇರೋದಿಲ್ಲ. ಹೀಗಾಗಿ ಸಾಕಷ್ಟು ಜನ ಪರದಾಡ್ತಿರುವಂಥದ್ದು ಮೆಜೆಸ್ಟಿಕ್ನ ಅಕ್ಕಪಕ್ಕ ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ರಾಯಚೂರಿಂದ ಒಂದು KSRTC ಬಸ್ಸು ಬೆಂಗಳೂರಿಗೆ ಬಂತು. ಆ ಒಂದು ಬಸ್ಸಲ್ಲಿ ಒಂದು ದಂಪತಿ 1.5 ತಿಂಗಳ ಹಸುಗುಸಿನೊಂದಿಗೆ ಬೆಂಗಳೂರಿಗೆ ಬಂದಿದ್ದಾರೆ. ಇವರೆಲ್ಲರೂ ಇಬ್ಬರು ಕೂಡ ಆ ಮಗುವಿನ ಚಿಕಿತ್ಸೆಗಾಗಿ ಇಂದಿರಾ ಗಾಂಧಿ ಆಸ್ಪತ್ರೆಗೆ ಹೋಗಬೇಕಂತ ಹೇಳಿ ರಾಯಚೂರಿಂದ ಬೆಳಗ್ಗೆ ಬಂದಂತಹ ಒಂದು ಬಸ್ಸಲ್ಲಿ ಕೂಡ ಬಂದಿದ್ದಾರೆ. ಆದರೆ ಇಲ್ಲಿಂದ ಇವರಿಗೆ ಇಂದಿರಾ ಗಾಂಧಿ ಆಸ್ಪತ್ರೆಗೆ ಹೋಗಬೇಕಂದ್ರೆ ಯಾವುದೇ ರೀತಿಯಂಥ ಆಟೋ ಸೇವೆ ಮತ್ತು ಕ್ಯಾಬ್ ಸೇವೆ ಕೂಡ ಇಲ್ಲ. ಜೊತೆಗೆ BMTC ಬಸ್ ಸಂಚಾರ ಕೂಡ ಇವತ್ತು ಇರೋದಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಈಗ ಈ ಒಂದು ಬಸ್ನ ಕಾದು ಕೂತಿದ್ದಾರೆ. ಜೊತೆಗೆ ಮತ್ತೊಂದು ವಿಚಾರ ಅಂದರೆ ಇವರು ಹಾಸ್ಪಿಟ್ಲಿಗೆ ಹೋಗಬೇಕಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ವೈದ್ಯರ ಸಲಹೆ ಮೇರೆಗೆ ಇವರು ಆಸ್ಪತ್ರೆಗೆ ಬಂದಿದ್ದಾರೆ. ಆದರೆ ಇಲ್ಲಿ ಬೆಡ್ ಇದೆಯೋ ಇಲ್ಲೋ ಅನ್ನೋದು ಕೂಡ ಇವರಿಗೆ ಮಾಹಿತಿ ಇಲ್ಲ. ಯಾಕಂದರೆ ಮಗುವಿಗೆ ಕೆಲವೊಂದಿಷ್ಟು ಕಾಯಿಲೆಗಳಿಂದ ಬೆಳೆದಿರುವಂತಹ ಕಾರಣಕ್ಕಾಗಿ 1.5 ತಿಂಗಳ ಮಗುವಿಗೆ ಚಿಕಿತ್ಸೆ ಕೊಡಿಸಬೇಕಾಗಿತ್ತು. ಹೀಗಾಗಿ ರಾಯಚೂರು ಬಸ್ನಿಂದ ನೇರವಾಗಿ ಮೆಜೆಸ್ಟಿಕ್ ಬಂದರೆ ಮೆಜೆಸ್ಟಿಕ್ನಿಂದ ಆಸ್ಪತ್ರೆಗೆ ಹೋಗೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದ್ದ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ನೂರಾರು ವಲಸೆ ಕಾರ್ಮಿಕರು ಜಮಾಯಿಸಿದ್ರು. ಬಂದಿದೆ ಆಟೋ ಬಸ್ ಇರಲ್ಲ ಅಂತ ಹೇಳಿದ್ರು. ಯಾಕೆ ಇಷ್ಟು ಜನ ರಸ್ತೆಗೆ ಬಂದ್ರು ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ. ಬಿಹಾರಕ್ಕೆ ತೆರಳೋ ತಬಕದಲ್ಲಿ ಈ ಕಾರ್ಮಿಕರು ಇಲ್ಲಿಗೆ ಬಂದಿದ್ರು ಅಂತ ತಿಳಿದು ಬಂದಿದೆ. ಏನೋ ದಂಡೋ ರೈಲು ನಿಲ್ದಾಣದಲ್ಲಿ ರೈಲಿನ ವ್ಯವಸ್ಥೆ ಮಾಡಿದ್ದಾರೆ ಎಂಬ ಸುಳ್ಳು ಮಾಹಿತಿಯಿಂದ ನೂರಾರು ಕಾರ್ಮಿಕರು ಜಮಾವಣೆಯಾಗಿದ್ರು. ಸಾಮಾಜಿಕ ಅಂತರ ಮರೆತು ಗುಂಪು ಗುಂಪಾಗಿ ಕುಳಿತಿದ್ರು.
ಭಾನುವಾರನೇ ನಿಮಗೆಲ್ಲ ಟ್ರೈನಿನ ವ್ಯವಸ್ಥೆಯನ್ನ ಮಾಡಿದ್ದೇವೆ, ಎಲ್ಲರೂ ಕೂಡ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಬನ್ನಿ ಅಂತ ರೈಲ್ವೆ ಇಲಾಖೆಯವರು ಹಾಗೂ ಸರ್ಕಾರದವರು ಮಾಹಿತಿಯನ್ನ ನೀಡಿದ್ದಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ನೋಡ್ತಾ ಇರ್ಬೋದು, ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಬಿಹಾರ ಮೂಲದವರೇ, ಬಿಹಾರಕ್ಕೆ ಹೋಗಬೇಕು ಅಂತ ಹೇಳಿ ಬಂದಿರುವಂತಹ ವಲಸೆ ಕಾರ್ಮಿಕರು. ಇಲ್ಲಿ ಸಾಮಾಜಿಕ ಅಂತರವೂ ಇಲ್ಲ. ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಯಾವ ರೀತಿ ಕೂಡ್ತಿದ್ದಾರೆ ಅಂತ ಹೇಳಿ. ಸುಮಾರು ಒಂದು 500ಕ್ಕೂ ಹೆಚ್ಚು ಜನ ವಲಸೆ ಕಾರ್ಮಿಕರಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಭಾನುವಾರ ಬೇರೆ, ಕರ್ಫ್ಯೂ ಇದೆ, ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ ಅಂದಿದ್ದಾರೆ. ಇವನ್ ಬಸ್ಸಿನ ಸಂಚಾರನೂ ಇಲ್ಲ, ಆಟೋ, ಓಲಾ, ಊಬರ್ ಯಾವ ಸಂಚಾರವೂ ಇಲ್ಲ. ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಭಾನುವಾರ ಯಾರು ಕೂಡ ರಸ್ತೆಗೆ ಇಳಿಯಲ್ಲ ಅಂತ ಹೇಳಿದ್ದಾರೆ. ಕೇವಲ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಬೇರೆ ಯಾವ ಸೌಲಭ್ಯವೂ ಕೂಡ ಇವತ್ತು ಸಿಗೋದಿಲ್ಲ. ಆದ್ರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ. ಎಲ್ಲರೂ ಕೂಡ ಊರಿಗೆ ಹೋಗುವಂತ ತವಕದಲ್ಲಿ ಇರುವಂತದ್ದು. ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಇವತ್ತು ನಮಗೆ ಟ್ರೈನ್ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂಡೇ ಕರ್ಫ್ಯೂನಿಂದಾಗಿ ಇವತ್ತು ಇಡೀ ಬೆಂಗಳೂರು ಸ್ತಬ್ಧವಾಗಿತ್ತು. ಇನ್ನೊಂದೆಡೆ ಬಂದ್ ಮಾಹಿತಿ ಇರದೆ ಬೆಂಗಳೂರಿಗೆ ಬಂದ ಜನ ಪರದಾಡುವಂತಾಗಿತ್ತು. ಇತ್ತ ವಲಸೆ ಕಾರ್ಮಿಕರು ಸಹ ಕರ್ಫ್ಯೂ ಬಗ್ಗೆ ತಿಳಿಯದೆ ರೈಲ್ವೆ ನಿಲ್ದಾಣಕ್ಕೆ ಬಂದು ಸಂಕಷ್ಟಕ್ಕೆ ಸಿಲುಕಿದ್ರು. ಇದೆಲ್ಲದರ ನಡುವೆ ಈ ಒಂದು ದಿನದ ಕರ್ಫ್ಯೂನಿಂದ ಕೊರೋನಾ ನಿಯಂತ್ರಣಕ್ಕೆ ಬರುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಕಾಡುತ್ತಿದೆ. ಶ್ರುತಿ ಜೊತೆ ಮುತ್ತಪ್ಪ, TV9 ಬೆಂಗಳೂರು. ಅವರಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಮನೆಯಿಂದ ಹೊರಗಡೆ ಕಾಲಿಟ್ಟಿಲ್ಲ. ಆದರೂ ಅವರಿಗೆ ಮಹಾಮಾರಿಯ ಸೋಂಕು ಅಂಟಿಕೊಂಡಿದೆ. ಇದು ಆ ಎರಡೂ ಜಿಲ್ಲೆಯ ಜನರಲ್ಲಿ ತೀವ್ರ ಆತಂಕವನ್ನೇ ಹುಟ್ಟುಹಾಕಿದೆ. ತುಮಕೂರಿನಲ್ಲಿ ಓರ್ವ ವೃದ್ಧ, ಓರ್ವ ಗರ್ಭಿಣಿ ಆತಂಕಗೊಂಡಿದ್ರೆ, ಗದಗದ ಗಂಜಿಬಸವೇಶ್ವರ ಓಣಿಯಲ್ಲಿ 16 ಜನರಿಗೆ ಸೋಂಕು ತಗುಲಿದೆ. ಕೊರೋನಾ ಹೆಮ್ಮಾರಿ ಅಟ್ಟಹಾಸ ಮೆರಿತಾ ಇದೆ. ಇದರ ನಡುವೆ ಗದಗ ನಗರದ ಗಂಜಿ ಬಸವೇಶ್ವರ ಓಣಿಯಲ್ಲಿ ಎಂದೂ ಇಲ್ಲದ ಭಯ. ಯಾಕಂದ್ರೆ ಇಲ್ಲಿ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರೂ ಕೂಡ ಹಲವರು ಸೋಂಕಿಗೆ ಒಳಗಾಗ್ತಿದ್ದಾರೆ. ಅದರಲ್ಲೂ ಶನಿವಾರ ಒಂದೇ ದಿನ 9 ಜನರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಗದಗ್ನಲ್ಲಿ ಮೊದಲ ಕೊರೋನಾ ಪಾಸಿಟಿವ್ ಕೇಸ್ ಕಾಣಿಸಿದ್ದು ರಂಗನವಾಡ ಗಲ್ಲಿಯಲ್ಲಿ. ಅದು 80 ವರ್ಷದ ವೃದ್ಧೆಯಲ್ಲಿ ಏಪ್ರಿಲ್ 6ರಂದು ಪಾಸಿಟಿವ್ ಕಾಣಿಸಿಕೊಂಡಿತ್ತು. 3ನೇ ದಿನದಲ್ಲಿ ವೃದ್ಧೆ ಸಾವನ್ನಪ್ಪಿದ್ರು. ಆದರೆ ಇಲ್ಲಿವರೆಗೂ ಕೊರೋನಾ ವೃದ್ಧೆಗೆ ಹೇಗೆ ಬಂತು ಅನ್ನೋದೇ ಗೊತ್ತಾಗಿಲ್ಲ. ವೃದ್ಧೆಯಿಂದ 5 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಇದಾದ ಬಳಿಕ ಕೊರೋನಾ ಹೆಮ್ಮಾರಿ ಕಾಣಿಸಿಕೊಂಡಿದ್ದು ಗಂಜಿ ಬಸವೇಶ್ವರ ಓಣಿಯಲ್ಲಿ. ಅಲ್ಲಿನ 75 ವರ್ಷದ ವೃದ್ಧನಿಗೆ ಕೊರೋನಾ ದೃಢಪಟ್ಟಿತ್ತು. ಆದರೆ ಈ ವೃದ್ಧ ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ. ವೃದ್ಧನಿಂದಾಗಿ ಬರೋಬ್ಬರಿ 15 ಜನಕ್ಕೆ ಸೋಂಕು ತಗುಲಿದೆ. ಇದು ಇನ್ನಿಲ್ಲದ ಭಯಕ್ಕೆ ಕಾರಣವಾಗಿತ್ತು. ಆದರೆ ಈ ಚೈನ್ ಲಿಂಕ್ನ ಮೂಲವೇ ಜಿಲ್ಲಾಡಳಿತಕ್ಕೆ ಗೊತ್ತಾಗ್ತಿಲ್ಲ. ವೃದ್ಧ ಗುಣಮುಖನಾಗಿ ಆಸ್ಪತ್ರೆಯಿಂದ ರಿಲೀಸ್ ಆಗಿದ್ರೂ ಈತನ ಚೈನ್ ಲಿಂಕ್ ತುಂಡಾಗಿಲ್ಲ. ಜಿಲ್ಲಾಡಳಿತ ಗಂಜಿ ಬಸವೇಶ್ವರ ಓಣಿ ಸೀಲ್ ಡೌನ್ ಮಾಡುವ ಮೂಲಕ ಹೆಮ್ಮಾರಿ ಬೇರೆ ಪ್ರದೇಶಕ್ಕೆ ಎಂಟ್ರಿ ನೀಡದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಜಿಲ್ಲಾಡಳಿತ ಸೀಲ್ ಮಾಡಿದ ಬಳಿಕ ಜನರು ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲವಾದ್ರೂ ಓಣಿಯಲ್ಲಿ ಕೊರೋನಾ ರುದ್ರ ನರ್ತನವಾಡ್ತಿದೆ. ಇದೇ ಓಣಿಯ ಸುಮಾರು 800ಕ್ಕೂ ಹೆಚ್ಚು ಜನರನ್ನ ತಪಾಸಣೆ ಮಾಡಲು ಸದ್ಯ ಜಿಲ್ಲಾಡಳಿತ ನಿರ್ಧರಿಸಿದೆ. ಗದಗ ಜಿಲ್ಲೆಯಲ್ಲಿ ಟ್ರಾವೆಲ್ ಹಿಸ್ಟ್ರಿ ಇಲ್ಲದಿದ್ದರೂ ಕೂಡ ಜನರಿಗೆ ಕೊರೋನಾ ಪಾಸಿಟಿವ್ ಕೇಸುಗಳು ದೃಢ ಆಗ್ತಾ ಇದೆ. ಅದರಲ್ಲೂ ಗಂಜಿ ಬಸವೇಶ್ವರ ಓಣಿಯಲ್ಲಿ ಬರೋಬ್ಬರಿ 16 ಜನರಿಗೆ ಕೊರೋನಾ ಹೆಮ್ಮಾರಿ ಒಕ್ಕರಿಸಿದೆ. ಆದರೆ ಯಾರಿಗೂ ಕೂಡ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಯಾರೂ ಕೂಡ ಮನೆ ಬಿಟ್ಟು ಕೂಡ ಹೊರಗೆ ಹೋಗಿಲ್ಲ, ಇನ್ನು ಹೊರ ರಾಜ್ಯ ಅಂತರೂ ಪ್ರಶ್ನೆನೇ ಇಲ್ಲ. ಹೀಗಾಗಿ ಆದರೂ ಕೂಡ ಈ ಜನರಿಗೆ ಕೊರೋನಾ ಹೇಗೆ ಒಕ್ಕರಿಸ್ತು ಅನ್ನೋ ಯಕ್ಷ ಪ್ರಶ್ನೆ ಈಗ ಗದಗ ಜಿಲ್ಲಾ ಆಡಳಿತಕ್ಕೆ ಸಾಕಷ್ಟು ಕಾಡ್ತಾ ಇದೆ ಅಂತ ಹೇಳ್ಬೋದು. ಈಗ ನಾವು ಗದಗ ನಗರದ ಗಂಜಿ ಬಸವೇಶ್ವರ ಕಂಟೈನ್ಮೆಂಟ್ ಪ್ರದೇಶದಲ್ಲಿ ನಾವು ಇದ್ದೇವೆ. ಈಗಾಗಲೇ ಗದಗ ಜಿಲ್ಲಾ ಆಡಳಿತ ಈಗ ಸಂಪೂರ್ಣ ಇಡೀ ಪ್ರದೇಶ ಸೀಲ್ ಡೌನ್ ಮಾಡಿದೆ. ಏಪ್ರಿಲ್ 28ರಂದು 75 ವರ್ಷದ ವೃದ್ಧನಿಗೆ ಈ ಪ್ರದೇಶದಲ್ಲಿ ಮೊದಲ ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಆದರೆ ಆ 75 ವರ್ಷದ ಅಜ್ಜ ಈ ಏನು ಮನೆ ಬಿಟ್ಟು ಕೂಡ ಎಲ್ಲೂ ಹೊರಗೆ ಹೋಗಿಲ್ಲ, ಆದರೂ ಕೂಡ ಆತನಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇದು ಕೂಡ ಜಿಲ್ಲಾ ಆಡಳಿತಕ್ಕೆ ಸಾಕಷ್ಟು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈಗ ಗದಗ ಜಿಲ್ಲೆಯ ಗಂಜಿ ಬಸವೇಶ್ವರ ಓಣಿ ಅಂದರೆ ಈಗ ಕೊರೋನಾ ಹಾಟ್ ಸ್ಪಾಟ್ ಆಗಿ ಪರಿವರ್ತನೆ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಅಜ್ಜನಿಗೆ ಸೋಂಕು ಬಂತು, ನಂತರ ಇದೇ ಒಂದು ಪ್ರದೇಶದಲ್ಲಿ ಮತ್ತೆ 2 ಜನರಿಗೆ ಕೂಡ ಕೊರೋನಾ ಪಾಸಿಟಿವ್ ಕೇಸ್ಗಳು ಬಂದು, ನಂತರ 4 ಜನರಿಗೆ. ಆದರೆ ನಿನ್ನೆ ಏಕಾಏಕಿ 9 ಜನರಿಗೆ ಈ ಗಂಜಿ ಬಸವೇಶ್ವರ ಓಣಿಯ ಜನರಿಗೆ ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ.
ಇನ್ನು ತುಮಕೂರಿನಲ್ಲಿಯೂ ಕೂಡ ಇದೇ ಪರಿಸ್ಥಿತಿ. ತುಮಕೂರು ತಾಲೂಕಿನ ಹೆಬ್ಬರೂರು ಗ್ರಾಮದ 66 ವರ್ಷದ ವೃದ್ಧನಿಗೆ ಸೋಂಕು ತಗುಲಿದ್ದು, ಈತನಿಗೆ ಅದ್ಹ್ಯಾಗೆ ವೈರಸ್ ಒಕ್ಕರಿಸಿತು ಅನ್ನೋದು ಗೊತ್ತಾಗಿಲ್ಲ. ಯಾಕಂದ್ರೆ ಈತ ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ. ಈತನಿಗೆ ಡಯಾಬಿಟಿಸ್ ಮತ್ತು ಉಸಿರಾಟದ ತೊಂದರೆ ಇದ್ದ ಕಾರಣ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಈ ವೇಳೆ ಸೋಂಕು ಇರೋದು ದೃಢಪಟ್ಟಿದೆ. ತುಮಕೂರಿನ ಸದಾಶಿವನಗರದ ನಿವಾಸಿ 24 ವರ್ಷದ ಗರ್ಭಿಣಿಗೂ ಕೊರೋನಾ ಒಕ್ಕರಿಸಿದ್ದು, ಇವರಿಗೂ ಕೂಡ ಹೇಗೆ ಸೋಂಕು ತಗುಲಿತು ಅನ್ನೋ ಪ್ರಶ್ನೆ ಕಾಡಲಾರಂಭಿಸಿದೆ. ಇನ್ನು ಗರ್ಭಿಣಿ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದ 5ರನ್ನ ಹಾಗೂ ವೃದ್ಧನ ಸಂಪರ್ಕದಲ್ಲಿದ್ದ 35 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಎಲ್ಲರ ಬಗ್ಗೆ ತೀವ್ರ ನಿಗಾ ಇರಿಸಲಾಗಿದ್ದು, ಸದಾಶಿವನಗರ ಹಾಗೂ ಹೆಬ್ಬೂರು ಗ್ರಾಮವನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಒಂದು ಗರ್ಭಿಣಿ ಕೇಸ್ ಮತ್ತು ಏನು ಹೆಬ್ಬೂರಿನ 66 ವರ್ಷದ ಏನು ವೃದ್ಧನ ಪ್ರಕರಣ. ಈಗ ಸದ್ಯ ನಾವು ಗರ್ಭಿಣಿ ವಾಸ ಇದ್ದಂಥ ಸದಾಶಿವನಗರದಲ್ಲಿ ಇರುವಂಥದ್ದು. ಈಗ ನಮ್ಮ ಬಲಭಾಗದಲ್ಲಿ ನೋಡ್ಬೋದು, ಇದೇ ಒಂದು ಏರಿಯಾ ಏನು ಅವರು ಇರುವಂಥ ಏರಿಯಾ ಈಗ ಸಂಪೂರ್ಣ ಸೀಲ್ ಡೌನ್ ಮಾಡಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಏನಿದು ಒಂದು ಪಾಸಿಟಿವ್ ಪ್ರಕರಣ ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಬಹುತೇಕ ಬಿಗಿ ಭದ್ರತೆ ಕೂಡ ಕೈಗೊಳ್ಳುವಂಥದ್ದು. ಇದೇ ಏರಿಯಾದಲ್ಲಿ ಆಕೆ ಏನು ವಾಸವಿದ್ದಂಥ 24 ವರ್ಷದ ಗರ್ಭಿಣಿ ಆಕೆ ಈ ಏರಿಯಾದಲ್ಲಿ ವಾಸ ಇರ್ತಾರೆ. ಈಗ ಸದ್ಯದ ಮಾಹಿತಿ ಪ್ರಕಾರ ಸುಮಾರು 5 ಜನರಿಗೆ ಅವರು ಸಂಪರ್ಕ ಇದ್ರು ಅಂತೇಳಿ ಅವ್ರನ್ನ ಕೂಡ ಈಗಾಗಲೇ ಕ್ವಾರಂಟೈನ್ ಮಾಡಲಾಗಿದೆ ಅಂತೇಳಿ ಏನು DC ಅವರು ಕೂಡ ಸ್ಪಷ್ಟನೆ ನೀಡಿರುವಂಥದ್ದು. ಈ ಏರಿಯಾದಲ್ಲಿ ಅವರು ವಾಸ ಇರ್ತಾರೆ. ಅಂದರೆ ಈಗ ಸದ್ಯ ಏನು ಮೇಲ್ನೋಟಕ್ಕೆ ಯಾಕೆ ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ಅವರು ಎಲ್ಲಿ ಹೋದ್ರು ಮತ್ತೆ ಹೇಗೆ ಬಂದರು ಅನ್ನೋದು ಒಂದು ನಿಗೂಢ ಆಗಿರುವಂಥದ್ದು. ಸದ್ಯ ತುಮಕೂರಿನಲ್ಲಿ 26 ಸೋಂಕಿತರು ಇದ್ದು ತೀವ್ರ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಗದಗ್ನಲ್ಲಿ ಸೋಂಕಿತರ ಸಂಖ್ಯೆ 35 ಕೇಸ್ಗಳಿದ್ದು, ಈ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಗದಗ್ನಿಂದ ಸಂಜೀವ್ ಜೊತೆ ಮಹೇಶ್, TV9 ತುಮಕೂರು. ಅವರೆಲ್ಲ ಗೂಡು ಸೇರುವ ತವಕದಲ್ಲಿ ಅದೊಂದು AC ಬಸ್ ಹತ್ತಿ ಊರಿಗೆ ಹೊರಟಿದ್ರು. ಹೇಗೋ ಬಂದು ತವರನ್ನ ಸೇರಿದ್ರು. ಆದ್ರೆ ಅದೇ AC ಬಸ್ ಈಗ ಅದರಲ್ಲಿದ್ದ 200ಕ್ಕೂ ಅಧಿಕ ಜನರಿಗೆ ಕೊರೋನಾ ಸಂಕಷ್ಟವನ್ನ ತಂದಿಟ್ಟಿದೆ. ಲಾಕ್ಡೌನ್ ಸಡಿಲಿಕೆ ಮಾಡಿರೋ ಸರ್ಕಾರ AC ಬಸ್ಗಳು, AC ರೈಲುಗಳ ಓಡಾಟಕ್ಕೆ ಮಾತ್ರ ಗ್ರೀನ್ ಸಿಗ್ನಲ್ ನೀಡಿಲ್ಲ. ಆದರೆ ಕೆಲವರು ಮಾಡಿದ ಮೂರ್ಖತನದಿಂದಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಅಟ್ಟಹಾಸ ಜಾಸ್ತಿಯಾಗಿದೆ. ಮಹಾರಾಷ್ಟ್ರದಿಂದ AC ಬಸ್ನಲ್ಲಿ ಬಂದಿದ್ದವರಲ್ಲಿ ಕೆಲವರಿಗೆ ಸೋಂಕು ಕಾಣಿಸಿಕೊಂಡಿದೆ. ಈಗ ಇದೇ ಜಿಲ್ಲೆಗೆ ಮಹಾ ಸಂಕಷ್ಟವನ್ನ ತಂದಿಟ್ಟಿದೆ. ಚಿಕ್ಕಬಳ್ಳಾಪುರದಲ್ಲಿ ಸೋಂಕಿತರ ಸಂಖ್ಯೆ 125ಕ್ಕೆ ಏರಿದೆ. ಇದರಲ್ಲಿ ಇಂದಿನ ಬೆಳಗಿನ ಅಂಕಿಅಂಶಗಳ ಪ್ರಕಾರ ಮುಂಬೈನಿಂದ ಕೊರೋನಾ ಹೊತ್ತು ತಂದವರ ಸಂಖ್ಯೆ 99. AC ಬಸ್ಗಳಲ್ಲಿ ಮುಂಬೈನಿಂದ 247 ಜನ ಕಾರ್ಮಿಕರು ಜಿಲ್ಲೆಗೆ ಬಂದಿದ್ದಾರೆ. ಇದೇ AC ಬಸ್ನಲ್ಲಿ ಬಂದ ಬಹುತೇಕ ಜನರಿಗೆ ಈಗ ಕೊರೋನಾ ಒಕ್ಕರಿಸಿದೆ. ಹೀಗಾಗಿ AC ಬಸ್ನ ಸಂಕಷ್ಟದಿಂದಾಗಿ ಜಿಲ್ಲೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದ ಮುಂಬೈಲಿರ್ತಕ್ಕಂಥ ಧಾರಾವಿ ಪ್ರದೇಶದಿಂದ ಚಿಕ್ಕಬಳ್ಳಾಪುರಕ್ಕೆ 247 ಜನ ಕೂಲಿ ಕಾರ್ಮಿಕರು ಆಗಮಿಸಿದ್ದಾರೆ. ಅವರೆಲ್ಲರೂ ಸಹ ಬರಬೇಕಾದ್ರೆ ಎಲ್ಲರೂ ಒಂದು AC ಓಲೋ ಬಸ್ಗಳನ್ನು ಮಾಡಿಕೊಂಡು ಬಸ್ಗಳಲ್ಲಿ ಬಂದಿದ್ದಾರೆ. ಆದರೆ ಈಗ ಕೂಲಿ ಕಾರ್ಮಿಕರ AC ಬಸ್ಸೇ ಮುಳುವಾಗಿದೆ. ಯಾಕೆ ಅಂತಂದರೆ 247 ಜನ ಕೂಲಿ ಕಾರ್ಮಿಕರಲ್ಲಿ 99 ಜನ ಕೂಲಿ ಕಾರ್ಮಿಕರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಈಗ ಅವರೆಲ್ಲರೂ ಸಹ ಚಿಕ್ಕಬಳ್ಳಾಪುರ ಹೊರವಲಯದ VITಯಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಈಗ ನಾವೇನಿದ್ದೀವಿ, ಇದು ಚಿಕ್ಕಬಳ್ಳಾಪುರ ನಗರದಲ್ಲಿರ್ತಕ್ಕಂಥ ಒಂದು ಸರ್ MV VIT ಕಾಲೇಜು. ಈ ಕಾಲೇಜಿನ ಒಂದು ಹಾಸ್ಟೆಲ್ಗಳಿರ್ಬೋದು, ಶಾಲಾ ಕೊಠಡಿಗಳಿರ್ಬೋದು ಮತ್ತು ಈ ಕಾಲೇಜಿನ ವಿವಿಧ ಬಿಲ್ಡಿಂಗ್ಗಳಲ್ಲಿ ಸುಮಾರು ಒಂದು 100 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಮತ್ತು ಅವರಿಗೆ ಅಲ್ಲಿಂದ ಬರುವಾಗ ಏನು AC ಬಸ್ಗಳಲ್ಲಿ ಬಂದರು ಅವರಿಗೆ ಸೋಂಕು ಹರಡಿರಬಹುದಾದ ಒಂದು ಮುನ್ಸೂಚನೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತಕ್ಕೆ ಸಿಕ್ಕ ಕಾರಣದಿಂದ ಅವ್ರನ್ನ ನೇರವಾಗಿ ಎಲ್ಲಿಯೂ ಇಳಿಸದೆ, ಎಲ್ಲಿಯೂ ಅವ್ರನ್ನ ಬಿಡುಗಡೆ ಮಾಡದೆ ನೇರವಾಗಿ ಈ ಒಂದು ನಗರ ಪ್ರದೇಶದಿಂದ ಸುಮಾರು 10 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ನಿರ್ಜನ ಪ್ರದೇಶದ ಮತ್ತು ಸುಸಜ್ಜಿತವಾದ ಇದೇ ಒಂದು ಬಿಲ್ಡಿಂಗ್ಗಳಲ್ಲಿ ಅವರಿಗೆ ಕ್ವಾರಂಟೈನ್ ಮಾಡಲಾಗಿದ್ದು, ಅವರಿಗೆ ಒಂದು ಸೋಪ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅವರನ್ನು ಕ್ವಾರಂಟೈನ್ ಮಾಡಲಾಗಿದೆ. ಮುಂಬೈನ ಧಾರಾವಿಗೆ ಹೊಟ್ಟೆಪಾಡಿಗೆ ಹೋಗಿದ್ದ ಇವರೆಲ್ಲ AC ಬಸ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ವಾಪಸ್ಸಾಗಿದ್ದಾರೆ. 8 AC ಬಸ್ಗಳಲ್ಲಿ ಮಹಿಳೆಯರು, ಮಕ್ಕಳು ಸೇರಿ 200ಕ್ಕೂ ಹೆಚ್ಚು ಜನ ವಾಪಸ್ಸು ಬಂದಿದ್ದಾರೆ. ಈಗ ಇವರಲ್ಲಿ 99 ಜನಕ್ಕೆ ಕೊರೋನಾ ಬಂದಿದೆ. ಇವರ ಸಂಪರ್ಕದಲ್ಲಿದ್ದವರನ್ನು ಈಗ ನಿರ್ಜನ ಪ್ರದೇಶದಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಮೊನ್ನೆ 47 ಜನ ಕಾರ್ಮಿಕರು, ನಿನ್ನೆ 26 ಜನ ಕಾರ್ಮಿಕರು, ಇಂದು 26 ಜನ ಕಾರ್ಮಿಕರಿಗೆ ಸೋಂಕು ದೃಢಪಟ್ಟಿದೆ. ಇನ್ನುಳಿದವರ ಗಂಟಲು ದ್ರವವನ್ನ ಪರೀಕ್ಷೆಗೆ ಕಳುಹಿಸಿದ್ದು ವರದಿಗಾಗಿ ಜಿಲ್ಲಾಡಳಿತ ಕಾದು ಕುಳಿತಿದೆ. ಇವರು ಪ್ರಯಾಣಿಸಿದ AC ಬಸ್ಸೇ ಇವರಿಗೆ ಮುಳುವಾಗಿದೆ. AC ಬಸ್ಸಲ್ಲಿ ಬಂದಿದ್ದಾರೆ ಅಂತಂದು ಮಾಹಿತಿ ಇದೆ.
ಬಸ್ಸಸ್ ಕೂಡ AC ಇತ್ತು ಅದರಲ್ಲಿ. ಅದಕ್ಕೋಸ್ಕರ ಈಗ 253 ಜನ ಯಾರ್ಯಾರು ಬಂದಿದ್ದಾರೆ, 99 ಜನ ಪಾಸಿಟಿವ್ ಬಂದಿದೆ. ಮಿಕ್ದವ್ರನ್ನೂ ಕ್ವಾರಂಟೈನ್ ಸೆಂಟ್ರಲ್ಲೇ ಇಟ್ಟಿದ್ದೀವಿ, ಅವ್ರನ್ನೇನು ಹೊರಗಡೆ ಏನೂ ಬಿಟ್ಟಿಲ್ಲ. ಸೊ ದಟ್ ಮಾನಿಟರ್ ಮಾಡ್ತೀವಿ. ನಾವು 12th ಡೇಗೆ ಮತ್ತೊಮ್ಮೆ ಟೆಸ್ಟ್ ಮಾಡಿ ನೋಡ್ತೀವಿ. ಅವ್ರಿಗೇನಾದ್ರು ಬಂದಿತ್ತು ಅಂತಂದರೆ ಅವ್ರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕಾಗ್ತದೆ. ಮಹಾರಾಷ್ಟ್ರದಿಂದ ಬಂದ ವಲಸೆ ಕಾರ್ಮಿಕರಿಂದ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಕೊರೋನಾ ಸಂಖ್ಯೆ ಹೆಚ್ಚಾಗುತ್ತಿದೆ. ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ 125 ಜನಕ್ಕೆ ಕೊರೋನಾ ದೃಢಪಟ್ಟಿದೆ. ಇನ್ನು ಸೋಂಕಿತರನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋವಿಡ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆದರೆ ತವರು ಸೇರಲು ಹಾಗೂ ಬೇಸಿಗೆ ಬಿಸಿ ತಾಳದೆ AC ಬಸ್ಗಳಲ್ಲಿ ಬಂದಿದ್ದೇ ಈಗ ಕಾರ್ಮಿಕರ ಸಂಕಷ್ಟಕ್ಕೆ ಕಾರಣವಾಗಿದೆ. ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. ಆ ವೈದ್ಯ ಪ್ರತಿನಿತ್ಯ ಸುಮಾರು 100 ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿದ್ರು. ಡಾಕ್ಟರ್ ಕೈಗುಣ ಅಂದ್ರೆ ಕೈಗುಣ ಅಂತ ಬೇರೆ ಜಿಲ್ಲೆಗಳಿಂದಲೂ ಬಂದು ರೋಗಿಗಳು ಆ ವೈದ್ಯರ ಬಳಿ ಟ್ರೀಟ್ಮೆಂಟ್ ಪಡಿತಿದ್ರು. ಇಂಥ ವೈದ್ಯರಿಗೆ ಕೊರೋನಾ ಸೋಂಕು ತಗುಲಿದೆ ಅಂತ ಆರೋಗ್ಯ ಇಲಾಖೆ ಸರ್ಟಿಫಿಕೇಟ್ ನೀಡಿತು. ಆದರೆ ಇದು ಮಹಾ ಎಡವಟ್ಟು ಅನ್ನೋದು 3 ದಿನಗಳ ಬಳಿಕ ಆರೋಗ್ಯ ಇಲಾಖೆಯೇ ವಿಧಿಯಿಲ್ಲದೆ ಒಪ್ಕೊಳ್ಬೇಕಾಯ್ತು. ಅಂದು ಮೇ 19 ಸರ್ಕಾರ ಕೊರೋನಾ ಸೋಂಕಿಲ್ಲದ ವೈದ್ಯನಿಗೆ ಕೊರೋನಾ ಸೋಂಕು ತಗುಲಿದೆ ಅಂತ ನೀಡಿದ ವರದಿ ಕಾಫಿನಾಡಿನ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ಬಹಳ ಜನಪ್ರಿಯವಾಗಿದ್ದ ಆ ವೈದ್ಯ ಕೇವಲ 2 ವಾರದಲ್ಲಿ 800ಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ ನೀಡಿದ್ರು. ಅಲ್ಲದೆ ದೊಡ್ಡ ಸ್ನೇಹಿತರ ವಲಯ ವೈದ್ಯರ ಜೊತೆಗಿತ್ತು. 1000ಕ್ಕೂ ಹೆಚ್ಚು ಜನರ ಪ್ರಾಥಮಿಕ ಸಂಪರ್ಕ ಹೊಂದಿದ್ದ ಪ್ರಕರಣ ಇಡೀ ರಾಜ್ಯದಲ್ಲೇ ವಿಶೇಷ ಪ್ರಕರಣವಾಗಿತ್ತು. ಇಷ್ಟೊಂದು ಸಂಖ್ಯೆಯಲ್ಲಿ ಯಾವ ಸೋಂಕಿತರಿಗೂ ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಈವರೆಗೂ ಯಾವ ಪ್ರಕರಣದಲ್ಲೂ ಕೂಡ ಪತ್ತೆಯಾಗಿರಲಿಲ್ಲ. ಈ 1000 ಸಂಖ್ಯೆಯ ಪ್ರೈಮರಿ ಕಾಂಟ್ಯಾಕ್ಟ್ ಇನ್ನೆಷ್ಟು ಜನರನ್ನ ಭೇಟಿ ಮಾಡಿದ್ದಾರೋ, ಆ ಜನರು ಮತ್ತೆಷ್ಟು ಜನರನ್ನ ಭೇಟಿಯಾಗಿದ್ದಾರೋ ಅನ್ನೋ ಅಂಕಿ ಅಂಶ ಕಾಫಿನಾಡಿನ ಜನರು ಬೆಚ್ಚಿ ಬೀಳಲು ಕಾರಣವಾಗಿತ್ತು. ಇಂದು ಮೇ 19 ಅಂದರೆ ಇಂದಿಗೆ 6 ದಿನಗಳ ಹಿಂದೆ ಸರ್ಕಾರ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿತು. ಆ ಒಂದು ಹೆಲ್ತ್ ಬುಲೆಟಿನ್ನಲ್ಲಿ ಚಿಕ್ಕಮಗಳೂರಿನ ಮೂಡಿಗೆರೆ ವೈದ್ಯನಿಗೆ ಸೋಂಕು ತಗುಲಿರುವುದನ್ನು ದೃಢಪಡಿಸಿತು. ಈ ಒಂದು ಘಟನೆ ಏನಿದೆ, ಈ ಒಂದು ಪ್ರಕರಣ ಇಡೀ ಚಿಕ್ಕಮಗಳೂರಿನ ಕಾಫಿನಾಡಿನ ಜನತೆಯನ್ನು ಬೆಚ್ಚಿ ಬೀಳಿಸುವಂತಾಯಿತು. ಯಾಕಂತೇಳಿದರೆ ಈ ಒಂದು ಪ್ರಕರಣದಲ್ಲಿ ಅಂದರೆ ವೈದ್ಯರಿಗೆ ಸೋಂಕು ತಗುಲಿದೆ ಅಂತ ಹೇಳಿ ಸರ್ಕಾರ ದೃಢಪಡಿಸಿತು. ಆ ವೈದ್ಯರು ಸುಮಾರು 1000ಕ್ಕೂ ಹೆಚ್ಚು ಜನರ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದರು ಅನ್ನೋವಂಥ ಅಂಶ ಏನಿತ್ತು, ಇದು ಕಾಫಿನಾಡಿನ ಮಂದಿನ ಏನೊಂದು ತಲೆ ಬಿಸಿಗೆ ಕಾರಣವಾಗಿತ್ತು, ಅವರ ಒಂದು ಆತಂಕಕ್ಕೆ ಕಾರಣವಾಗಿತ್ತು. ಹಾಗಾಗಿ ಜಿಲ್ಲಾಡಳಿತ ಕೂಡ ಅವರ ಎಲ್ಲರನ್ನು ಕೂಡ ಕ್ವಾರಂಟೈನ್ಗೆ ಒಳಪಡಿಸುವ ಕಾರ್ಯಕ್ಕೂ ಕೂಡ ಮುಂದೆ ಆಯಿತು. ವೈದ್ಯರಿಗೆ ಸೋಂಕು ತಗುಲಿದೆ ಅಂತ ಸರ್ಟಿಫಿಕೇಟ್ ನೀಡಿದ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ 100 ಜನರನ್ನ ಕ್ವಾರಂಟೈನ್ ಮಾಡೋ ಕೆಲಸಕ್ಕೆ ಕೈ ಹಾಕ್ತು. ಅದರಲ್ಲಿ 100 ಜನರು ವಿಧಿ ಇಲ್ಲದೆ ಕ್ವಾರಂಟೈನ್ಗೆ ಒಳಗಾಗಬೇಕಾಯಿತು. ಇನ್ನು ಕೆಲವರು ಪ್ರಭಾವ ಬಳಸಿ ಕ್ವಾರಂಟೈನ್ನಿಂದ ಎಸ್ಕೇಪ್ ಆಗಿ ಮನೆಯಲ್ಲೇ ಉಳಿದುಕೊಳ್ಳುವಂತಾಯಿತು. ಈ ಬೆಳವಣಿಗೆ ಕ್ವಾರಂಟೈನ್ ಕೇಂದ್ರಗಳಲ್ಲಿ ನಡೀತಿರಬೇಕಾದ್ರೆ ಆರೋಗ್ಯ ಇಲಾಖೆ ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಂಡಿತ್ತು. ಆದರೆ ಈ 1000 ಜನರು ಏನಿದ್ದಾರೆ ಅವರು ಇನ್ನೆಷ್ಟು ಜನರನ್ನ ಭೇಟಿ ಮಾಡಿದ್ದಾರೆ, ಅವರು ಇನ್ನೆಷ್ಟು ಜನರನ್ನ ಜೊತೆ ಸಂಪರ್ಕವನ್ನು ಹೊಂದಿದ್ರು ಅನ್ನೋವಂಥ ಯೋಚನೆ ಏನಿತ್ತು, ಈ ಒಂದು ಚಿಂತೆ ಇಡೀ ಕಾಫಿನಾಡಿನ ಜನರನ್ನ ಆತಂಕಕ್ಕೆ ಕಾರಣವಾಯಿತು. ಈ ನಡುವೆ ಒಂದು ರೀತಿಯಾಗಿ ವೈದ್ಯನೇನಿದ್ದಾರೆ ಅವರು ದಿನದಿಂದಲೂ ಕೂಡ ದಿನದಿಂದ ಆರೋಗ್ಯವಾಗಿರುವಂಥ ಕಂಡು ಬಂತು. ಹಾಗಾಗಿ ವೈದ್ಯರನ್ನ ಮತ್ತೆ ಒಂದು ಪರೀಕ್ಷೆಗೆ ಒಳಪಡಿಸಿದಾಗ ವೈದ್ಯರಿಗೆ ಯಾವುದೇ ರೀತಿಯಾದ ಸೋಂಕು ತಗುಲಿಲ್ಲ ಅನ್ನೋದು ಖಚಿತವಾಯಿತು. ಬರೋಬ್ಬರಿ 6 ರೀತಿಯ ಪರೀಕ್ಷೆಗಳನ್ನು ಒಳಪಡಿಸಲಾಯಿತು. ಆ 6 ಪರೀಕ್ಷೆಯಲ್ಲಿ ಏನೊಂದು ವೈದ್ಯರಿಗೆ ಕೊರೋನಾ ನೆಗೆಟಿವ್ ಬಂದಿತ್ತು. ಹಾಗಾಗಿ ನಿನ್ನೆ ಏನೊಂದು ಚಿಕ್ಕಮಗಳೂರು ಜಿಲ್ಲಾಡಳಿತ ವೈದ್ಯರಿಗೆ ಯಾವುದೇ ರೀತಿಯ ಸೋಂಕನ್ನು ತಗುಲಿಲ್ಲ ಅನ್ನೋದನ್ನು ದೃಢಪಡಿಸಿತು. ಆದರೂ ಕೂಡ ಈ ಒಂದು ವೇಳೆಯಲ್ಲಿ ಯಾವ ಒಬ್ಬ ಸರ್ಕಾರಿ ಸೇವೆಯಲ್ಲಿದ್ದ ವೈದ್ಯನಿಗೆ ಸೋಂಕು ತಗುಲಿದೆ ಅಂತೇಳಿ ಏನೊಂದು ವರದಿಯನ್ನು ನೀಡಿತು, ಈ ಒಂದು ಎಡವಟ್ಟಿನ ವರದಿ ಏನಿದೆ ಇಡೀ ಕಾಫಿನಾಡಿನ ಜನರನ್ನ ಬೆಚ್ಚಿ ಬೀಳ್ಸೋಕ್ಕೆ ಕಾರಣವಾಗಿದ್ದಂತೂ ಅವರೆಲ್ಲರೂ ಕೂಡ ಒಂದು ಕ್ವಾರಂಟೈನ್ನಲ್ಲಿದ್ದು ತುಂಬ ಕಿರಿಕಿರಿಯನ್ನು ಅನುಭವಿಸಬೇಕಾಯಿತು. ಯಾವಾಗ ವೈದ್ಯನಿಗೆ ಸೋಂಕಿಲ್ಲ ಅಂತ ಜಿಲ್ಲಾಡಳಿತ ಡಿಕ್ಲೇರ್ ಮಾಡ್ತು,
ಕ್ವಾರಂಟೈನ್ ಕೇಂದ್ರದಲ್ಲಿ ಸರಿಯಾದ ಮೂಲಭೂತ ಸೌಕರ್ಯವಿಲ್ಲದೆ ಪರದಾಟ ನಡೆಸುತ್ತಿದ್ದ ಜನರು ನಿಟ್ಟುಸಿರು ಬಿಟ್ರು. ಎಂಥ ದುರಂತ ನೋಡಿ. ಆರೋಗ್ಯ ಇಲಾಖೆ ಎಡವಟ್ಟಿನಿಂದ ವೈದ್ಯ ಸೇರಿದಂತೆ ನೂರಾರು ಜನರು ಮಾನಸಿಕ ಕಿರಿಕಿರಿ ಯಾತನೆ ಅನುಭವಿಸುವಂತಾಯಿತು. ಅದೆಷ್ಟೋ ಜನರು ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ಹಿರಿಯರನ್ನ ಬಿಟ್ಟು ಕ್ವಾರಂಟೈನ್ ಕೇಂದ್ರ ಸೇರಬೇಕಾಯಿತು. ಪ್ರಶಾಂತ್, TV9 ಚಿಕ್ಕಮಗಳೂರು. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಉಳಿದ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಧಾರವಾಡದ ಅಂಕಿಅಂಶಗಳು ಕೊಂಚ ಸಮಾಧಾನ ತರ್ತಿವೆ. ಆದರೆ ಇಲ್ಲಿ ಇದುವರೆಗೂ ಸೋಂಕಿತರ ವಯಸ್ಸಿನ ವಿಚಾರ ತೆಗೆದುಕೊಂಡಾಗ ಇನ್ನಷ್ಟು ಆತಂಕ ಮೂಡುತ್ತೆ. ಯಾಕಂದ್ರೆ ಸೋಂಕಿತರ ಪೈಕಿ 10% ಮಕ್ಕಳೇ ಕೊರೋನಾಗೆ ಟಾರ್ಗೆಟ್ ಆಗಿರೋದೇ ಇದಕ್ಕೆ ಕಾರಣ. ರಾಜ್ಯದಲ್ಲಿ ಆರಂಭದ ಹಂತದಲ್ಲಿ ಲಾಕ್ಡೌನ್ನಿಂದಾಗಿ ಕೊರೋನಾ ನಿಯಂತ್ರಣದಲ್ಲಿತ್ತು. ಯಾವಾಗ ಲಾಕ್ಡೌನ್ ಸಡಿಲಗೊಂಡಿತ್ತೋ ಮುಗಿತು ನೋಡಿ. ಅಕ್ಕಪಕ್ಕದ ರಾಜ್ಯಕ್ಕೆ ದುಡಿಯೋದಕ್ಕೆ ಹೋಗಿದ್ದ ಕಾರ್ಮಿಕರು ರಾಜ್ಯದತ್ತ ಮುಖ ಮಾಡಿದ್ರು. ರಾಜ್ಯಕ್ಕೆ ಬಂದ ಅನೇಕರು ತಮ್ಮೊಡನೆ ಕೊರೋನಾವನ್ನು ಹೊತ್ತು ತಂದರು. ಧಾರವಾಡ ಜಿಲ್ಲೆಯಲ್ಲಿ ಆರಂಭದಿಂದಲೂ ಸೋಂಕಿತರ ಪ್ರಮಾಣ ನಿಯಂತ್ರಣದಲ್ಲಿತ್ತು. ಆದರೆ ಗುಜರಾತ್ನಿಂದ 9 ಜನ ತಬ್ಲೀಗಿಗಳಿಂದಾಗಿ ಸೋಂಕಿತರ ಸಂಖ್ಯೆಯಲ್ಲಿನ ಏರಿಕೆ ಶುರುವಾಯಿತು. ಧಾರವಾಡದಲ್ಲಿ ಒಂದೇ ದಿನ 9 ಜನರಿಗೆ ಸೋಂಕು ದೃಢಪಟ್ಟಿದ್ರಿಂದ ಜನ ಆತಂಕಗೊಂಡ್ರು. ಅದಾದ ಬಳಿಕ ಮಹಾರಾಷ್ಟ್ರ, ತಮಿಳುನಾಡು, ರಾಜಸ್ಥಾನದಿಂದಲೂ ನಿತ್ಯವೂ ನೂರಾರು ಜನ ಬರತೊಡಗಿದ್ರು. ಸದ್ಯಕ್ಕೆ ಬೇರೆ ರಾಜ್ಯದಿಂದ ಬರೋರಿಗೆ ಬ್ರೇಕ್ ಹಾಕಲಾಗಿದೆ. ಈಗಾಗಲೇ ಕ್ವಾರಂಟೈನ್ನಲ್ಲಿರೋರ ಪೈಕಿ ಅನೇಕರಿಗೆ ಸೋಂಕು ತಗುಲಿದ್ದು ದೃಢಪಟ್ಟಿದೆ. ಇನ್ನೂ ಸುಮಾರು 800ಕ್ಕೂ ಹೆಚ್ಚು ಜನರ ಪರೀಕ್ಷೆಯ ವರದಿ ಬರಬೇಕಾಗಿದೆ. ಇದೀಗ ಜಿಲ್ಲೆಯಲ್ಲಿ ಸೋಂಕಿತರ ಪ್ರಮಾಣ 39. ಶನಿವಾರ ಪಾಸಿಟಿವ್ ಬಂದ 5 ಜನರ ಪೈಕಿ ಆತಂಕಕಾರಿ ಸಂಗತಿ ಅಂದ್ರೆ 2 ವರ್ಷದ ಗಂಡು ಮಗು. ಇವತ್ತು ಸೋಂಕಿತರು ಏನಿದ್ದಾರೆ ಇಲ್ಲಿವರೆಗೂ ಅವರಲ್ಲಿ 10% ಮಕ್ಕಳು ಅನ್ನೋದು. ಇದುವರೆಗೂ ಕೂಡ ಸ್ವಲ್ಪ ದೊಡ್ಡ ಮಕ್ಕಳವರೆಗೂ ಏನು ಸೋಂಕು ತಗಲಿತ್ತು. ಆದರೆ ಇದೀಗ ನಿನ್ನೆ ಬಂದಂತಹ ಒಂದು ವರದಿಯಲ್ಲಿ 2 ವರ್ಷದ ಮಗುವಿಗೆ ಸೋಂಕು ತಗಲಿದೆ. ಅಂದರೆ 10%ಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಈ ಜಿಲ್ಲೆಯಲ್ಲಿ ಇದೀಗ ಮಕ್ಕಳಿಗೆ ಸೋಂಕು ತಗುಲ್ತಾ ಇದೆ. ಇದು ನಿಜಕ್ಕೂ ಕೂಡ ಆತಂಕಕಾರಿ ಸಂಗತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ದೊಡ್ಡವರಾದರೆ ಅವರನ್ನು ಹೇಗಾದರೂ ಕೂಡ ಸೋಂಕಿನಿಂದ ಬಚಾವ್ ಮಾಡ್ಬೋದು, ಅಥವಾ ಸೋಂಕು ತಗಲಿದ್ರೂ ಕೂಡ ಅವರನ್ನು ಏನು ಯಾವುದೇ ತೊಂದರೆ ಇಲ್ಲದೆ ಅವರನ್ನು ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಗುಣಮುಖರಾಗಿಸ್ಬೋದು. ಆದರೆ ಮಕ್ಕಳಿಗೆ ಹೇಗೆ ಅನ್ನೋ ಚಿಂತೆ ಇದೀಗ ಕಾಡ್ತಾ ಇದೆ. ಅಂದರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿದ್ದು ಮಕ್ಕಳಿಗೆ ಏಕೆ ಬರ್ತಾ ಇದೆ, ಕೊರೋನಾಕ್ಕೆ ಮಕ್ಕಳಿಗೆ ಯಾಕೆ ಒಕ್ಕರಿಸ್ತಾ ಇದೆ, ಎಲ್ಲಿಂದ ಒಕ್ಕರಿಸ್ತಾ ಇದೆ ಅನ್ನೋದು ಸಾಕಷ್ಟು ಸಮಸ್ಯೆಯನ್ನು ಜನರಿಗೆ ಉಂಟು ಮಾಡಿದೆ. ಮೇ 17ರಂದು ಈ ಸೋಂಕಿತ ಮಕ್ಕಳ ಲೆಕ್ಕಾಚಾರ ಶುರುವಾಯಿತು. ಮೇ 21ರಂದು ಜಿಲ್ಲೆಗೆ ಮತ್ತೆ ಶಾಕ್ ಕಾದಿತ್ತು. ಒಟ್ಟು 5 ಕೊರೋನಾ ಸೋಂಕು ತಗುಲಿರೋದು ದೃಢಪಟ್ಟಿತ್ತು. ಅದರಲ್ಲಿ 2 ಬಾಲಕಿಯರು ಅನ್ನೋದೇ ಆತಂಕಕ್ಕೆ ಕಾರಣ ಆಗಿತ್ತು. ಈ ಮುಂಚೆ ಜಿಲ್ಲೆಯಲ್ಲಿ ಸೋಂಕಿತರ ಪೈಕಿ 3 ಮಕ್ಕಳಿದ್ರು. ಆದ್ರೆ ಇದೀಗ 4ಕ್ಕೆ ಏರಿದೆ. ಅದು 4ನೇ ಮಗು 2 ವರ್ಷದ್ದು ಅನ್ನೋದೇ ಆತಂಕಕಾರಿ ವಿಚಾರ. ಶನಿವಾರ ಜಿಲ್ಲೆಯಲ್ಲಿ ಸೋಂಕು ದೃಢಪಟ್ಟ 5 ಕೂಡ ಒಂದೇ ಕುಟುಂಬದವರು. ಇದುವರೆಗೂ ಜಿಲ್ಲೆಗೆ ಮಹಾರಾಷ್ಟ್ರದಿಂದ 649, ತಮಿಳುನಾಡಿನಿಂದ 65 ಹಾಗೆ ಗುಜರಾತ್ನಿಂದ 82 ಜನ ಬಂದಿದ್ದಾರೆ. ಇದರಲ್ಲಿ ಅನೇಕ ಮಕ್ಕಳು ಇದ್ದಾರೆ. ಈ ಎಲ್ಲರ ಗಂಟಲು ದ್ರವವನ್ನ ಪರೀಕ್ಷಿಸಲಾಗಿದೆ. ಇನ್ನು ಅನೇಕರ ವರದಿ ಬರಬೇಕಾಗಿದೆ. ಆದ್ರೆ ಇದರಲ್ಲಿ ಎಷ್ಟು ಮಕ್ಕಳು ಸೋಂಕಿತರಿದ್ದಾರೆ ಅನ್ನೋದೇ ಇದೀಗ ಆತಂಕದ ಸಂಗತಿಯಾಗಿದೆ. ಯಾಕಂದ್ರೆ ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡರೆ ಅಪಾಯಕಾರಿ. ಸೋಂಕಿತ 39 ಜನರಲ್ಲಿ 4 ಮಕ್ಕಳೇ ಆಗಿರೋದು ಸಹಜವಾಗಿ ಜನರಲ್ಲಿ ಆತಂಕವನ್ನು ಸೃಷ್ಟಿಸಿರೋದಂತೂ ಸತ್ಯ. ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ. ಹಾವೇರಿಯಲ್ಲಿ ಲಾರಿ ಚಾಲಕರು ಬಿಟ್ಟು ಬಿಡದೆ ಕಾಡ್ತಾ ಇದ್ದಾರೆ. ಮೊದಲು ಮುಂಬೈನಿಂದ ಮಾವಿನ ಹಣ್ಣನ್ನ ತಂದಿದ್ದ ಡ್ರೈವರ್ಗೆ ಸೋಂಕು ಪತ್ತೆಯಾಗಿತ್ತು. ಈಗ ಮತ್ತೊಬ್ಬ ಲಾರಿ ಚಾಲಕನಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಇವನ ಟ್ರಾವೆಲ್ ಹಿಸ್ಟ್ರಿ ಹುಡುಕೋದೇ ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಾಗಿದೆ. ಹಾವೇರಿ ಜನ ಲಾರಿ ಅಂದ್ರೆ ಸಾಕು ಬೆಚ್ಚಿ ಬೀಳ್ತಿದ್ದಾರೆ. ಇವರ ಭಯಕ್ಕೆ ಕಾರಣವಾಗಿದ್ದು ಏನ್ ಗೊತ್ತಾ? ಅದೊಬ್ಬ ಲಾರಿ ಚಾಲಕ. ಯಾಕಂದ್ರೆ ಕೊರೋನಾ ಸೋಂಕಿಲ್ಲದೆ ತಣ್ಣಗಿದ್ದ ಜಿಲ್ಲೆಯಲ್ಲಿ ಮೊದಲ 3 ಕೊರೋನಾ ಕೇಸ್ಗಳು ಬಂದಾಗ್ಲೂ ಆಗ ಜನರ ಭಯಕ್ಕೆ ಕಾರಣವಾಗಿದ್ದು ಇದೇ ಲಾರಿ ಚಾಲಕ. ಏಲಕ್ಕಿ ಕಂಪಿನ ನಾಡು ಹಾವೇರಿ ಜಿಲ್ಲೆ ಕೊರೋನಾ ಸೋಂಕಿಲ್ಲದೆ ತಣ್ಣಗಿತ್ತು.
ಮೇ 4ರವರೆಗೆ ಜಿಲ್ಲೆಯಲ್ಲಿ ಒಂದೇ ಒಂದು ಕೊರೋನಾ ಕೇಸ್ಗಳು ಇರಲಿಲ್ಲ. ಮೇ 4ರಿಂದ ಜಿಲ್ಲೆಯಲ್ಲಿ ಕೊರೋನಾ ಕೇಸ್ಗಳು ಪತ್ತೆಯಾಗತೊಡಗಿದ್ವು. ಅದರಲ್ಲೂ ಮೇ 11ರಂದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಅಂದಲಗಿ ಗ್ರಾಮದ ಲಾರಿ ಚಾಲಕನಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿತ್ತು. ಈ ಮೂಲಕ ಕೊರೋನಾ ಆತಂಕ ಸೃಷ್ಟಿಯಾಗಿತ್ತು. ಯಾಕಂದ್ರೆ ಈತ ಲಾರಿಯಲ್ಲಿ ಮಾವಿನಕಾಯಿ ಹೊತ್ತು ಮುಂಬೈಗೆ ಹೋಗಿ ಬಂದಿದ್ದ. ಬರುವಾಗ ಕೊರೋನಾ ಬೆನ್ನಿಗೆ ಅಂಟಿಸಿಕೊಂಡು ಬಂದಿದ್ದ. ಒಂದು ಲೆಕ್ಕದಲ್ಲಿ ಈತ ಇಡೀ ಜಿಲ್ಲೆಯನ್ನ ಸುತ್ತಾಡಿಬಿಟ್ಟಿದ್ದ. ಇದೀಗ ಮತ್ತೊಬ್ಬ ಲಾರಿ ಚಾಲಕನಲ್ಲಿ ಕೊರೋನಾ ದೃಢಪಟ್ಟಿದೆ. ಇವನ ಜೊತೆ ಸಂಪರ್ಕಕ್ಕೆ ಬಂದವರನ್ನೇ ಪತ್ತೆ ಹಚ್ಚುವುದೇ ಈಗ ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಾಗಿದೆ. ಈಗ ಮತ್ತೆ 3 ಕೇಸುಗಳು ದೃಢಪಟ್ಟಾಗಲೂ ಅದರಲ್ಲೊಬ್ಬ ಲಾರಿ ಚಾಲಕನಿದ್ದಾನೆ. ಇಬ್ಬರು ಲಾರಿ ಚಾಲಕರು ಕೂಡ ಮುಂಬೈಗೆ ಹೋಗಿ ಬಂದಿರೋದ್ರಿಂದ ಇವರಿಬ್ಬರಿಗೂ ಕೂಡ ಕೊರೋನಾ ವೈರಸ್ ದೃಢಪಟ್ಟಿರುವಂಥದ್ದು. ಹೀಗಾಗಿ ಏನು ಹಾವೇರಿ ಜಿಲ್ಲೆಯ ಜನರು ಲಾರಿ ಅಂದರೆ ಸಾಕು ಮನೆ ಬಿಟ್ಟು ಹೊರಬರೋಕ್ಕೂ ಕೂಡ ಭಯಪಡ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಏನು ಹಾವೇರಿ ಜಿಲ್ಲೆಗೆ ಮೇ 4ರಂದು ಕೊರೋನಾ ವೈರಸ್ ಎಂಟ್ರಿ ಕೊಟ್ಟಿತ್ತು. ಅದಾದ ನಂತರ ಮೇ 11ರಂದು ಮುಂಬೈನ ಮಾರುಕಟ್ಟೆಗೆ ಹೋಗಿ ಬಂದಿರತಕ್ಕಂಥ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಅಂದಲ್ಗಿ ಗ್ರಾಮದ ಲಾರಿ ಚಾಲಕನೊಬ್ಬನಲ್ಲಿ ಸೋಂಕು ದೃಢಪಟ್ಟಿತ್ತು. ಅದಾದಮೇಲೆ ಜನರು ಸಾಕಷ್ಟು ಭಯಪಡುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಯಾಕಂದರೆ ಆತ ಏನು ಲಾರಿ ಚಾಲಕ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ಮತ್ತು ಹಾನಗಲ್ ತಾಲೂಕಿನ 10 ಹಳ್ಳಿಗಳನ್ನು ಸುತ್ತಾಡಿ ರೈತರ ಬಳಿ ಮಾವಿನ ತೋಟಗಳಲ್ಲಿ ಮಾವಿನಕಾಯಿಗಳನ್ನು ಖರೀದಿಸಿ ಮುಂಬೈನ ವಾಸಿ ಮಾರುಕಟ್ಟೆಗೆ ಹೋಗಿ ಆತ ಮಾರಾಟ ಮಾಡಿ ಬಂದಿದ್ದ. ಹೀಗಾಗಿಯೇ ಜನರು ಮನೆ ಬಿಟ್ಟು ಹೊರಗೆ ಓಡಾಡೋಕೆ ಸಾಕಷ್ಟು ಭಯವನ್ನು ಪಡ್ತಾ ಇದ್ರು. ಅದರಲ್ಲೂ ಕೂಡ ಬೆಳಗಿನ ಜಾವಷ್ಟೇ ಅಗತ್ಯ ವಸ್ತುಗಳನ್ನು ಖರೀದಿಸಿ ಮತ್ತೆ ಮಧ್ಯಾಹ್ನ ಆಗ್ತಿದ್ದಂತೆಯೇ ಜನರು ಮನೆ ಸೇರಿಕೊಳ್ಳುವಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಅದಾದಮೇಲೆ ಅಂದರೆ ಸುಮಾರು 11 ದಿನಗಳ ನಂತರ ಮತ್ತೆ ಮೇ 22ರಂದು ಮತ್ತೊಬ್ಬ ಲಾರಿ ಚಾಲಕನಲ್ಲಿ ಸೋಂಕು ದೃಢಪಟ್ಟಿರುವಂಥದ್ದು. ಈತನೂ ಕೂಡ ಏನು ಹಾವೇರಿ ಜಿಲ್ಲೆಯ ಬಂಕಾಪುರ ಮತ್ತಿತರ ಕಡೆಗಳಲ್ಲಿ ರೈತರಿಂದ ಮೆಣಸಿನಕಾಯಿಗಳನ್ನು ತೆಗೆದುಕೊಂಡು ಮುಂಬೈನ ವಾಸಿ ಮಾರುಕಟ್ಟೆಗೆ ಈತನೂ ಕೂಡ 3 ಬಾರಿ ಮುಂಬೈನ ವಾಸಿ ಮಾರುಕಟ್ಟೆಗೆ ಹೋಗಿ ಮೆಣಸಿನಕಾಯಿಗಳನ್ನು ಅಲ್ಲಿನ ಕೋಲ್ಡ್ ಸ್ಟೋರೇಜ್ಗೆ ಅನ್ಲೋಡ್ ಮಾಡಿ ಬಂದಿರ್ತಾನೆ. ಮೇ 21ರಂದು ಇನ್ನೊಬ್ಬ ಲಾರಿ ಚಾಲಕನಲ್ಲಿ ಸೋಂಕು ಇರುವುದು ಪತ್ತೆಯಾಗಿದೆ. ಈತ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ರೂಮ್ ಮಾಡಿಕೊಂಡಿದ್ದ ಅಂತ ತಿಳಿದು ಬಂದಿದೆ. ಲಾರಿ ಚಾಲಕ ಮೇ 5, 2020ರಿಂದ ಮೇ 12, 2020ರವರೆಗೆ 3 ಬಾರಿ ಮುಂಬೈಗೆ ಹೋಗಿ ಬಂದಿದ್ದಾನೆ. ಮುಂಬೈನ ವಾಸಿ ಮಾರ್ಕೆಟ್ಗೆ ಬಂಕಾಪುರ ಪಟ್ಟಣದಿಂದ ಮೆಣಸಿನಕಾಯಿ ಲೋಡ್ ಮಾಡಿಕೊಂಡು ಹೋಗಿದ್ದ. ಈ ಚಾಲಕ ಮುಂಬೈಗೆ ಹೋಗಿ ಬರ್ತಿದ್ದದ್ದು ಗೊತ್ತಾಗ್ತಾ ಇದ್ದಂತೆ ಸ್ಥಳೀಯರ ಮಾಹಿತಿ ಮೇರೆಗೆ ಆತನನ್ನ ಸ್ವ್ಯಾಬ್ ಲ್ಯಾಬ್ಗೆ ಕಳಿಸಲಾಗಿತ್ತು. ವರದಿ ಬಳಿಕ ಈತನಲ್ಲಿ ಸೋಂಕು ಇರುವುದು ಗೊತ್ತಾಗಿದೆ. ಸದ್ಯ ಈ ಚಾಲಕ ಅದೆಷ್ಟು ಮಂದಿಗೆ ಸೋಂಕು ಹತ್ತಿಸಿ ಬಂದಿದ್ದಾನೋ ಅನ್ನೋದೇ ಆತಂಕಕ್ಕೆ ಕಾರಣವಾಗಿದೆ. ಸದ್ಯ ಜಿಲ್ಲೆಯಲ್ಲಿ ಒಟ್ಟು 6 ಕೊರೋನಾ ಕೇಸ್ಗಳಿವೆ. ಅದರಲ್ಲಿ 2 ಗೂಡ್ಸ್ ಲಾರಿ ಚಾಲಕರೇ ಇದ್ದಾರೆ. 2ನೇ ಸೋಂಕಿತ ಚಾಲಕನ ಜೊತೆಗೆ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕ ಹೊಂದಿದ್ದವರನ್ನ ಗುರುತಿಸಲು ಜಿಲ್ಲಾಡಳಿತ ಪ್ರಯತ್ನ ಮಾಡುತ್ತಿದೆ. ಆತ ವಾಸವಾಗಿದ್ದ ಪ್ರದೇಶವನ್ನ ಸೀಲ್ ಡೌನ್ ಮಾಡಲಾಗಿದೆ. ಪ್ರಭುಗೌಡ ಪಾಟೀಲ್, TV9 ಹಾವೇರಿ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.